ಇವತ್ತೇ ಬ್ರಹ್ಮಕಮಲ ಹೂ ಆಗತ್ತೆ. ಓ, ಇಲ್ಲ ಅರ್ಕೊಂಡಿದೆ ನೋಡಿ ನೋಡಿ ನೋಡಿ, ಮೊಗ್ಗಿದೆ ನೋಡಿ ಇಲ್ಲಿ. ಇವತ್ತು ಸಿಕ್ಕಾಪಟ್ಟೆ ಮಳೆ ಉಂಟು. ಈಗ ಸ್ವಲ್ಪ ಕಡಿಮೆ ಆಗಿದೆ. ಬಂದ್ ನೋಡ್ತಾ ಇದ್ದೀವಿ ಮೊಗ್ಗನ್ನ. ರಾತ್ರಿ ಅಂತೂ ನೋಡು ಬಗೆನೇ ಇಲ್ಲ. ಸೊ ನಾವು ಈಗ ಈ ಹೂವನ್ ಕೊಯ್ದು ಒಳಗಡೆ ಇಟ್ಕೊಂಡ್ ಬಿಡ್ತೇನೆ. ಕೊಯ್ತಿದ್ದೀನಿ. ಲಾಸ್ಟ್ ಮಂತ್ 11th ತಾರೀಕು ತುಂಬಾ ಹೂ ಬಿಟ್ಟಿತ್ತು. ಇದ್ರಲ್ಲಿ ಈ ಗಿಡದಲ್ಲಿ ಒಂದೇ ಹೂವು, ಇನ್ನೊಂದ್ ಗಿಡದಲ್ಲಿ ತುಂಬಾ ಹೂ ಬಿಟ್ಟಿತ್ತು. ಈ ಗಿಡದ ಹೂವು ನಂಗೆ ನೋಡಕ್ ಆಗಿರ್ಲಿಲ್ಲ, ನಾನು ಊರಲ್ಲಿ ಇರ್ಲಿಲ್ಲ, ಅದ್ರಿಂದ ನೋಡಿ. ಇನ್ನೊಂದ್ ಗಿಡ ಸ್ವಲ್ಪ ದೂರದಲ್ಲಿದೆ. ನಾವು ರಾತ್ರಿ ಹೊತ್ತಂತೂ ಇಲ್ಲೆಲ್ಲ ಬರೋದು ತುಂಬಾ ಕಷ್ಟ ಇದೆ. ಬರೋದು ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ. ಇನ್ನೊಂದ್ ಗಿಡ ಇಲ್ಲಿದೆ ನೋಡಿ ನೋಡಿ. ಈಗ ಹೂವಿಗೆ ಫೋಕಸ್ ಮಾಡ್ತಾ ಇದ್ದೀನಿ. ಮೊಗ್ಗಾಗ್ತಾ ಇದೆ, ಮೊಗ್ಗಿದೆ ನೋಡಿ. ಇಲ್ಲಿಗೂ ಅಷ್ಟೇ ಬರೋದು ತುಂಬಾ ಡೇಂಜರಸ್ ರಾತ್ರಿ ಹೊತ್ತು. ನಾ ಕೊಯ್ದು ಮನೆ ಒಳಗೆ ಇಟ್ಕೊಂಡ್ ಬಿಡ್ತೀನಿ. ಗಿಡಕ್ಕೆ ಪೂಜೆ ಮಾಡೋ ಬದಲು ಈ ಹೂವಿಟ್ಟು ದೇವರಿಗೆ ಪೂಜೆ ಮಾಡ್ಬಿಡ್ತೀನಿ. ಫೈನ್. ಇದಕ್ಕೆ ಕತ್ತರಿಸಿ ಬರ್ಬಾರ್ದು. ಫಸ್ಟ್ ಹೂ ಕೊಯ್ದದ್ದು ಚೆನ್ನಾಗಾಗಿದೆ, ಸೆಕೆಂಡ್ ಹೂ ಸ್ವಲ್ಪ ಮಿಸ್ಟೇಕ್ ಆಗಿದೆ. ನಾಳೆಗೆ ಇನ್ನೂ 2 ಹೂ ಆಗತ್ತೆ. ಇವತ್ತೇ ಆಗಲ್ಲ, ನಾಳೆ ಇದೆ. ಈ ಗಿಡದಲ್ಲಿ ತುಂಬಾ ನೋಡಿ ಎಷ್ಟು ದೊಡ್ಡದಿದೆ ಗಿಡ ಅಂತ. ಇಲ್ಲೆಲ್ಲ ನಂದೇನೋ ಇನ್ನೋವೇಷನ್ ಎಲ್ಲ ಇದೆ ನೋಡಿ. ಎಲೆವೇರದ ಹ್ಯಾಂಗಿಂಗ್ ಪಾಟ್ಸ್ ಹೇಗ್ ಮಾಡಿ ಇಟ್ಟಿದ್ದೀನಂತ. ಅದ್ರ ಪಕ್ಕದಲ್ಲೇ ನಂದು ಬ್ರಹ್ಮಕಮಲ ಗಿಡ ಇದೆ. ನಾಳೆಗಾಗೋ ಹೂಗಳು ನೋಡು. ಇದು ನಾಡ್ದಿಗಾಗ್ಬೋದು 2-3 ಹೀಗೆ ಇದೆ ನೋಡಿ. ಇಲ್ಲೂ ಒಂದ್ ಹ್ಯಾಂಗಿಂಗ್ ಪಾಟ್ ಅಲ್ಲಿ ಎಲೆವೇರ ಹಾಕಿಟ್ಟಿದ್ದೀನಿ. ಇದು ಸುಮಾರು ಲಾಸ್ಟ್ ಇಯರೇ ಮಾಡಿದ್ವಿ. ಇದೊಂದ್ ಗಿಡ ಕ್ರೋಟನ್ ಯಾವ್ದು ನಂಗೆ ಅದ್ರ ಹೆಸರಲ್ಲ ಗೊತ್ತಿಲ್ಲ. ಲಾಸ್ಟ್ ಇಯರ್ ನೆಟ್ಟಿದ್ದೆ. ಅನ್ಕೊಂಡೆ ಇದು ಸತ್ತೇ ಹೋಗಿರುತ್ತೆ ಅಂತ. ನೋಡಿದ್ರೆ ಮಳೆ ಬಂದ್ ಕೂಡಲೇ ಚಿಗುರು ಬಿಟ್ಟಿದೆ. ಇನ್ನು ಹೂ ಆಗ್ಬೇಕಷ್ಟೇ. ಅದ್ರ ತುಂಬಾ ಸಖತ್ತಾಗಿ ಬಂದಿದೆ. ಕೋಕೋನಟ್ ಹಸ್ಕಲ್ಲಿ ನೆಟ್ಟಿದ್ದು.